ನನ್ನ ಹೆಸರು ಹರ್ಷಿತಾ. ಇದು ಸಾಂಬ್ರಾಣಿ ಸೊಪ್ಪು. ಕೆಲವರು ಇದನ್ನು ಸಾಂಬಾರ್ ಬಳ್ಳಿ ಎಂದು ಕೂಡ ಹೇಳುತ್ತಾರೆ. ಇದನ್ನು ತುಳುವಿನಲ್ಲಿ ಸಾಂಬ್ರಾಣಿ ಎಂದು ಹೇಳುತ್ತೇವೆ. ಇದರ ಎಲೆಯಿಂದ ಚಟ್ನಿ ಮಾಡಬಹುದು, ಪೋಡಿ ಮಾಡಬಹುದು. ನಮಗೆ ಜ್ವರ ಬಂದರೆ ಈ ಎಲೆಯನ್ನು ಬೆಂಕಿಯಲ್ಲಿ ಸುಟ್ಟು ತಲೆಗೆ ಇಟ್ಟರೆ ಜ್ವರ ಬೇಗ ನಿವಾರಣೆ ಆಗುತ್ತದೆ. ಮತ್ತು ನಮಗೆ ಕಫದ ಸಮಸ್ಯೆ ಇದ್ದರೆ ಈ ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದರ ರಸಕ್ಕೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವಿಸಿದರೆ ಕಫ ಬೇಗ ನಿವಾರಣೆ ಆಗುತ್ತದೆ. ಥ್ಯಾಂಕ್ ಯು. ನನ್ನ ಹೆಸರು ಶಬ್ನ. ಇದರ ಹೆಸರು ಇರತ್ತೆ ಕಟ್ಟಿ. ಇದನ್ನು ನಾವು ಹೊಟ್ಟೆ ನೋವಿಗೆ ಕಷಾಯ ಮಾಡಿ ಉಪಯೋಗಿಸಿದ್ದೇವೆ. ನನ್ನ ಹೆಸರು ಹಿಂದೂಸ್ತಿ. ಇದರ ಹೆಸರು ಪಾಲಕ ಸೊಪ್ಪು. ಇದನ್ನು ಕಷಾಯ ಮಾಡಿ ನನ್ನ ಹೆಸರು ತನುಶ್ರೀ, 5ನೇ ತರಗತಿ. ಇದರ ಹೆಸರು ವೀಳ್ಯದೆಲೆ. ಇದನ್ನು ತುಳುವಲ್ಲಿ ಹೇಳುತ್ತಾರೆ ಬಚ್ಚಿರೆಂದು ಹೇಳುತ್ತಾರೆ. ಇದನ್ನು ವಯಸ್ಸಾದವರೆಲ್ಲ ತಿನ್ನುತ್ತಾರೆ. ಹಲ್ಲಿಗೆಲ್ಲ ಒಳ್ಳೆಯದು. ಥ್ಯಾಂಕ್ ಯು. ನನ್ನ ಹೆಸರು ಅಜ್ವ. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಇದರ ಹೆಸರು ಅರಶಿನ ಎಲೆ. ಇದರಿಂದ ವರ್ಷಕ್ಕೊಮ್ಮೆ ತಿಂಡಿ ಮಾಡುತ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ಅರಶಿನ ಹುಡಿ ಸಿಗುತ್ತದೆ. ಇದರಿಂದ ಸಾಂಬಾರು ಮಾಡುತ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಲಿಶಲ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಹೆಸರು ಕಮಿಸ್ಟ್. ಇದು ಕಾಲಿಗೆ ಕತ್ತಿಯೆಲ್ಲ ತಾಗಿದ್ದಾಗ ಇದರ ರಸ ತೆಗೆದು ಕಾಲಿಗೆ ಹಾಕುತ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಆಯಿಷಾ ರಿಜ್ವಾನ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಲೋಳೆಸರ. ಇದರಲ್ಲಿ ಪರ್ಫ್ಯೂಮ್ ಮಾಡುತ್ತಾರೆ. ಇದರಲ್ಲಿ ಸೋಪ್ ಮಾಡುತ್ತಾರೆ. ಇದು ಮುಖಕ್ಕೆಲ್ಲ ಹಚ್ಚುತ್ತಾರೆ. ಮುಖದ ಕಾಂತ ಹೆಚ್ಚಾಗುತ್ತದೆ. ಥ್ಯಾಂಕ್ ಯು. ನನ್ನ ಹೆಸರು ರಿಫಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಹೆಸರು ತತ್ತೆ ಎಲೆ. ಇದನ್ನು ಆಷಾಢದಲ್ಲಿ ಪಲ್ಯ ಮಾಡುತ್ತಾರೆ. ಇದನ್ನು ಆಟಿಯಲ್ಲಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಥ್ಯಾಂಕ್ ಯು. ನನ್ನ ಹೆಸರು ಹಂಸಿನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಒಳ್ಳೆಮೆಣಸು. ಇದರ ಎಲೆಯನ್ನು ಬಾಡಿಸಿ ಗಂಟು ನೋವಿಗೆ ಇಡುತ್ತಾರೆ. ಇದನ್ನು ಕಷಾಯ ಮಾಡಿ ಕುಡಿಯುತ್ತಾರೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಥ್ಯಾಂಕ್ ಯು. ನಾನೀಗ ತುಳುವಿನಲ್ಲಿ ತಿಂಗಳ ಹೆಸರು ಹೇಳುತ್ತೇನೆ. ಕಗ್ಗು, ಬೇಸ, ಕಾರ್ತೆಲ್, ಆಟಿ, ಸೋಣ, ನಿರ್ನಲ, ಬೋಂತೆಲ್, ಜಾರ್ದೆ, ಪೆರಾರ್ದೆ, ಪೊನ್ನಿ, ಮಾಯಿ, ಸಲ್ಮೆಲ್. ನನ್ನ ಹೆಸರು ಚಿರಾಗ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಮಜ್ಜಿಗೆ ಹುಲ್ಲು. ಜ್ವರ, ಶೀತ, ಕಫ ಇದ್ದವರಿಗೆ ಇದನ್ನು ಕಷಾಯ ಮಾಡಿ ಕುಡಿದರೆ ಜ್ವರ, ಶೀತ, ಕಫ ಬೇಗ ಗುಣವಾಗುತ್ತದೆ. ನಾನು ಹರ್ಷಿತ್. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಕೇಬಳು ಗಿಡ. ಇದರಲ್ಲಿ ಹಣ್ಣಾಗುತ್ತದೆ. ಈ ಹಣ್ಣನ್ನು ತಿಂದರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತದೆ. ಇದು ಕೇಬಳು ಹೂ. ಇದನ್ನು ಚಟ್ನಿ ಮಾಡಿ ತಿನ್ನುತ್ತಾರೆ. ಇದು ತುಳಸಿ ಗಿಡ. ಇದರಿಂದ ಎಣ್ಣೆ ತಯಾರಿಸುತ್ತಾರೆ. ಇದನ್ನು ಮನೆ ಬಾಗಿಲಿನಲ್ಲಿ ಮಾಡುತ್ತಾರೆ. ಇದನ್ನು ಆಯುರ್ವೇದಿಗೆ ಹೆಚ್ಚು ಬಳಸುತ್ತಾರೆ. ನನ್ನ ಹೆಸರು ಅಜಮ್. 6ನೇ ತರಗತಿ. ಇದರ ಹೆಸರು ನೆಲ್ಲೆಮಲ್ಲಿ. ಇದನ್ನು ಕಷಾಯಕ್ಕೆ ಬಳಸುತ್ತಾರೆ. ಇದನ್ನು ಆಹಾರಕ್ಕೆ ಬಳಸುತ್ತಾರೆ. ನನ್ನ ಹೆಸರು ಮನ್ವಿ. ಪಪ್ಪಾಯ ಗಿಡ. ಇದರಿಂದ ಪಪ್ಪಾಯ ತಿನ್ನುತ್ತಾರೆ. ಇದರಲ್ಲಿ ಪಪ್ಪಾಯನ್ನು ಸಾಂಬಾರಿಗೆ ಹಾಕುತ್ತಾರೆ. ಇದರ ಎಲೆಯನ್ನು ತೊಳೆದು ರುಚಿ ಅದರ ನೀರನ್ನು ತೆಗೆದು ಡೆಂಗಿ ಜ್ವರಕ್ಕೆ ಬಳಸುತ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಟೈಮ್. 6ನೇ ತರಗತಿ ಓದುತ್ತಿದ್ದೇನೆ. ಇದರ ಹೆಸರು ಆನತಜನ್. ಇದು ಪ್ರಾಣಿಗಳಿಗೆ ಬಳಸುತ್ತಾರೆ. ಪ್ರಾಣಿಗಳಿಗೆ ಗಾಯ ಆದಾಗ ಇದನ್ನು ಪೇಸ್ಟ್ ಮಾಡಿ ಹಚ್ಚುತ್ತಾರೆ. ಗಾಯ ಬೇಗ ಕಡಿಮೆ ಆಗುತ್ತದೆ. ಥ್ಯಾಂಕ್ ಯು. ಇದು ಶುಂಠಿ. ಇದರಿಂದ ಸಾಂಬಾರೆಲ್ಲ ಮಾಡ್ತಾರೆ. ಮತ್ತು ಇದರಿಂದ ಕಷಾಯ ಮಾಡ್ತಾರೆ. ಮತ್ತು ಇದು ಜ್ಯೂಸ್ ಮಾಡ್ತಾರೆ. ಗಾಳಿಗೆಲ್ಲ ಒಳ್ಳೆಯದು. ಇದು ಕಫಕ್ಕೆಲ್ಲ ಒಳ್ಳೆಯದು. ಇದು ನನ್ನ ಹೆಸರು ಶಾನೆಲ್ ಡಿಸೋಜ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ತಿಮರದಿಂದ ಚಟ್ನಿ ಮತ್ತೆ ತಿನ್ಲಿಕ್ಕೆಲ್ಲ ಆಗ್ತದೆ. ನಾನು ಗೌತಮಿ.
ಇದು ಕೈಬೇವು. ಇದರ ಕಾಯಿ ಮತ್ತು ಎಲೆಯಿಂದ ಎಣ್ಣೆ ಮಾಡಲಿಕ್ಕಾಗ್ತದೆ. ಇದು ಹಣ್ಣಿಗೆಲ್ಲ ಹಚ್ಚುತ್ತಾರೆ. ಇದು ಗಾಂಧರಿ ಮೆಣಸು. ಇದರಲ್ಲಿ ಚಟ್ನಿ ಮಾಡುತ್ತಾರೆ. ಇದರನ್ನ ಕೆಲವರು ತಿನ್ನುತ್ತಾರೆ. ಥ್ಯಾಂಕ್ ಯು. ಇದು ಸೊಪ್ಪು ಪತ್ರೊಡೆ ಮಾಡ್ತಾರೆ. ಇದು ತುಳಸಿ ಸೊಪ್ಪು, ದಾಸವಾಳ ಸೊಪ್ಪು. ಇದರ ಎಲೆಯನ್ನು ತೆಗೆದು ತಲೆಗೆ ಹಚ್ಚುತ್ತಾರೆ. ಇದರಿಂದ ದೋಸೆ ಮಾಡುತ್ತಾರೆ. ಇದರಿಂದ ಗೋಧಿ ಮಾಡುತ್ತಾರೆ. ಜೇನುತುಪ್ಪ. ಇದು ಬೇಸಪ್ಪು. ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಅದನ್ನು ತಿಂದರೆ ತಲೆ ಕೂದಲು ಉದ್ದಾಗುತ್ತದೆ. ಇದು ಪೇರಳೆ ಗಿಡ. ಇದರ ಹಣ್ಣನ್ನು ತಿನ್ನಲಿಕ್ಕಾಗ್ತದೆ. ಇದರ ಎಲೆಯನ್ನು ಮದ್ದು ಮಾಡುತ್ತಾರೆ.